ಬೇಡುದನ್ನೇ ಕೊಡ್ತಾ ಇದ್ದೇನೆ, ಬೇಡುದನ್ನೇ ನಡೆಸ್ಕೊಡ್ತಾ ಇದ್ದೇನೆ. ಮತ್ತು ದಾಂಪತ್ಯ ಸಮಸ್ಯೆಯಲ್ಲಿ ಗಂಡ ಹೆಂಡರು ದಾಂಪತ್ಯ ಸಮಸ್ಯೆ ಅದರ ಪರಿಹಾರ ಆಗಿದೆ. ಏನೇ ಬೇಡ್ಕೊ ಬಂದ್ರೂ ಈ ಭಗವಂತ ಇಲ್ಲಿ ತನಕ ಯಾರಿಗೂ ಏನು ಇಲ್ಲ ಅಂತ ಬಂದು ಹೇಳಿದವ್ರು ಯಾರೂ ಇಲ್ಲ. ಈಗ ಒಂದು ಹೊಟ್ಟೆ ನೋವು ಇರ್ಬೋದು, ಒಂದು ಸುಸ್ತಿ ಆಗಿರ್ಬೋದು, ಒಂದು ಹೊಡೆತನೆ ಆಗಿರ್ಬೋದು, ಒಂದು ಏನೇ ಒಂದು ಮತ್ತು ಒಂದು ವಾಮಾಚಾರ್ಯನೇ ಆಗಿರ್ಬೋದು, ಒಂದು ಗಾಳಿ ಸೂಕ್ಷ್ಮನೇ ಆಗಿರ್ಬೋದು, ಏನೇ ಇದ್ದರೂ ಇಲ್ಲಿಗೆ ಪರಿಹಾರ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅವನ ಸಹಕಾರ ಇದ್ದೋದಕ್ಕೆ ನಾನು ಈ ಕ್ಷೇತ್ರ ಮಾಡ್ತಾ ಇರೋದು. ಪ್ರೇರಣೆ ನನಗೆ ಈ ಭಗವಂತ ನನಗೆ ಆಕಾಕ್ಕೆ ದರ್ಶನ ಕೊಡ್ತಾ ಇರಬೇಕಾದ್ರೆ ನನ್ನ ತಂಗಿ ಇಲ್ಲಿ ಒಲ್ಮೆ ಆಗ್ತಾಳೆ. ಇಲ್ಲೊಂದು ಕ್ಷೇತ್ರ ಆಗ್ತದೆ. ಆ ಕ್ಷೇತ್ರ ಮುಂದೊಂದಿನ ನಿನಗೆ ಮುಂದಕ್ಕೆ ತೋರಿಸ್ಕೊಡ್ತೀನಿ, ಪ್ರಚಾರ ಆಗ್ತದೆ. ನನ್ನ ತಂಗಿಯ ಮಹಿಮೆ ಏನು ಅನ್ನೋದು ನಿನಗೆ ತೋರಿಸ್ಕೊಡ್ತೀನಿ ಅಂತ ಇಲ್ಲಿ ಕನಸಲ್ಲೇ ಹೇಳ್ಕೊಂಡು ಬರ್ತಿದ್ದ. ಹಾಗಾಗಿ ನಾನು ಏನೋ ಅಂದ್ಕೊಂಡು ಹೆದರ್ಕೊಂಡೇ ಬರ್ತಿದ್ದೆ. ಆನಂತರ ನನಗೆ ಭಾಳಷ್ಟು ದಿನಗಳಲ್ಲಿ ನಿದ್ದೆ ಮಾಡಿಸ್ಕೊಡ್ತಿರ್ಲಿಲ್ಲ. ಯಾರೋ ಬಂದು ನಿಂತ್ಕೊಂಡಾಗೋಗೋದು, ಯಾರೋ ಬಂದು ಈ ವಿಕಾರೂಪನಲ್ಲಿ ಬಂದು ಕಾಣಿಸ್ಕೊಳ್ಳೋದು. ಆ ಕಾಣಿಸ್ಕೊಂಡಾಗ ಈ ಅಪ್ಪನ ಪುಷ್ಪ ಬೇಡದಾಗ ನಾನಿ ಅಂತ ಬಲಭಾಗದಲ್ಲಿ ಕೊಟ್ಟ. ಆನಂತರ ನಾನು ಸುಮಾರು ನನಗೆ ಬರೋ ಭಕ್ತಾದಿಗಳಿಗೆ ಎಲ್ಲನೂ ಹೇಳಿದೆ, ಈ ಥರ ಆಗ್ತದೆ, ಏನು ಮಾಡೋದು ಅಂತ. ಆನಂತರ ಈ ಅಪ್ಪನ ಕೇಳ್ಪಟ್ಟು ಒಂದು ಸತಿ ಕೇಳ್ಬಿಟ್ಟು ಆನಂತರ ಕೈ ಹಾಕಿ, ಯಾಕೆಂದರೆ ದೊಡ್ಡದು ಪ್ರಾಜೆಕ್ಟು, ಎಮ್ಮನ ಭಾಳಷ್ಟು ಮಹಿಮೆ, ಭಾಳಷ್ಟು ಎಮ್ಮನಿಗೆ ಇದಿದೆ ಅಂತ. ಹಾಗಾಗಿ ನನ್ನ ಭಕ್ತಾದಿಗಳು ಮತ್ತು ನನ್ನ ಮನೇಲೂ ಕೂಡ ಹಿಂಗೆ ಹೇಳಿದೆ, ನಿದ್ದೆ ಮಾಡಿಸ್ಕೊಡ್ತಾಯಿಲ್ಲ, ಏನು ಮಾಡೋದು ಅಂತ. ಆನಂತರ ಮತ್ತೆ ಭಗವಂತನ ಕೇಳಿದಾಗ ನನ್ನ ತಂಗಿ ಒಲ್ಮೆ ಆಗಲೇಬೇಕು, ನನ್ನ ಹಿಡ್ಕೊಬಿಟ್ಟಿದ್ದಾಳೆ. ಬಟ್ ಇಲ್ಲಿ ಏನೇ ಇದ್ದರೂ ಅದಕ್ಕೆ ನಾನಿದ್ದೀನಿ ಅಂತ ಈ ಭಗವಂತ ಉಗ್ರಮನೇಶ್ವರ ನನಗೆ ದರ್ಶನ ಕೊಟ್ಟ, ನಿಜರೂಪಲ್ಲೇ ದರ್ಶನ ಕೊಟ್ಟಿದ್ದಾನೆ. ನಮ್ಮ ತಾತನ ಕಾಲದಿಂದ ಇತ್ತು ಇಲ್ಲೊಂದು ಕಣಿಕೆರೆ ಆಲದ ಮರ ಅಂತ ಇತ್ತು. ಆಲದ ಮರ ಕೆಲವಾರು ಊರೊಟ್ಟಿನವರೆಲ್ಲ ಸೇರಿ ಕಡಿಸ್ಬಿಟ್ರು. 100 ಜೇನು ಅದರಲ್ಲಿ ಕಟ್ತಿದ್ದೋ. ಆನಂತರ ಅಲ್ಲಿ ಮುನಿ ಸೂಕ್ಷ್ಮೇಂದ್ರು ಯಾರೂ ಹೋಗಕ್ಕೆ ಆಯ್ತಿರಲಿಲ್ಲ, ಅಷ್ಟೊಂದು ಭಯಂಕರವಾಗಿ 1000 ಜನ ಕಟ್ತಿದ್ದೋ ಅದರಲ್ಲಿ. ಅದನ್ನು ಏನು ಮಾಡಿದ್ರು, ಊರೊಟ್ಟಿನವ್ರು ಒಂದು ಹಳ್ಳಿ ಮರನೂ ಒಂದು ಆಲದ ಮರ ಕೊಟ್ಬಿಟ್ಟು ಒಬ್ಬರು ಸಾಬ್ರು ತಗೊಬಿಟ್ರು. ಆ ಸಾಬ್ರು ತಗೊಂಡ್ಬಿಟ್ಟು ಏನು ಮಾಡಿದ್ರು, ಕೋಳಿನ ಕೂದ್ಬಿಟ್ಟು ಆ ಬುಡಕೆ ಎಸ್ದುಬಿಟ್ಟು ಮರ ಉಂಟಿಸ್ಬಿಟ್ರು. ಆ ಮರ ಉಂಟಿಸಿದ ನಂತರ ಅವನು ಕೂದೋರ್ಗೂ ಏಟಾಗಿತ್ತು, ಮತ್ತು ತಗೊಂಡ್ರೂ ಹುಚ್ಚತ್ತಿ ಹೊಂಟೋದ. ಆ ಹುಚ್ಚತ್ತು ಹೊಂಟೋದಾಗ ಇಲ್ಲಿ ನೆಲಗೊಂಡ ಮೇಲೆ ನಮ್ಮ ತಾತನಿಗೆ ಅವಾಗಿಂದ ಮಾಡ್ತಿದ್ರು. ಆ ಅನಂತರ ಯಾರು ಮಾಡೋಕ್ಕೆ ನಮ್ಮ ತಂದೆಯವ್ರು ಮಾಡೋಕ್ಕಾಗಲಿಲ್ಲ. ಅನಂತರ ನಮ್ಮ ತಾಯಿಗೆ ಹಾಕೋಕ್ಕೆ ಕಾಣಿಸ್ಕೊಳ್ಳೋದು. ಇಲ್ಲಿ ವ್ಯವಸಾಯ ಮಾಡ್ತಿರ್ಬೇಕಾದ್ರೆ, ಇಲ್ಲಿ ಹೊಲ್ದತ್ರಕ್ಕೆ ಬರಬೇಕಾದ್ರೆ ಭಾಳಷ್ಟು ಸತಿ ಕಾಣಿಸ್ಕೊಳ್ಳೋದು, ಭಾಳಷ್ಟು ಸತಿ ದರ್ಶನನೂ ಕೊಡೋದು. ಆನಂತರ ಅದು ಎಷ್ಟು ಶರೀರ ಎದ್ದು ಒಂದು ಬಾಲ ಒಂದು ಭೂಮಿಗೆ ಒಂದು ಚೂರು ಬಿಟ್ಟು ಎಷ್ಟು ಇದ್ದಿತ್ತು ಅಷ್ಟೂ ಇದ್ದಕ್ಕೂ ನಿಂತ್ಕೊಂಡಿದೆ. ಆ ನಿಂತ್ಕೊಂಡ ನಂತರ ನನಗೆ ಈ ವ್ಯವಸಾಯ ಮಾಡಿಕ್ಕೆ ಬರ್ತಿದೆ. ಆ ಬಂದಾಗ ನನಗೆ ಜ್ಞಾನ ಕೆಟ್ಟು ಒಂದು ಸಿಡಿಲು ಬಡ್ದಂಗೆ ಆಯ್ತು ನನಗೆ. ಆ ಸಿಡಿಲು ಬಡ್ದಂಗೆ ಆದಾಗ ಜ್ಞಾನ ಕೆಟ್ಟು ಬಿದ್ದೋದೆ. ಆನಂತರ ಎಲ್ಲ ಕಡೆನೂ ಆಸ್ಪತ್ರೆಗೆ ಹೋಗಿ ಕೇಳೋದಕ್ಕೆ ಏನೂ ಆಗಿಲ್ಲ, ಏನು ತೊಂದರೆ ಇಲ್ಲ ಅಂತಂದಾಗ ತಿರ್ಗಾ ಒಂಥರ ಹುಚ್ಚತ್ತಂಗೆ ಒಂಥರ ಜ್ಞಾನ ಕೆಟ್ಟೋದಂಗೆ ಆಗ್ತಿತ್ತು. ಆನಂತರ ದೇವಸ್ಥಾನಗಳಿಗೆ ಹೋದಾಗ ಇಲ್ಲಿ ಮುನಿ ಸೂಕ್ಷ್ಮೆ ಅದೇ ಹಳೆ ಕಾಲದಿಂದ ಇದು ಮುನಿ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಮಾಡಲೇಬೇಕು ಇದು ಅಂತ ಬೇರೆ ಎಲ್ಲ ಕಡೆನೂ ಸುಮಾರು ಕಡೆನೂ ಬಂದ್ಬಿಡ್ತು. ಆ ಸುಮಾರು ಕಡೆ ಬಂದಾಗ ನಾನು, ಯಾಕೆಂದರೆ ಈಗಿನ ಕಾಲದಲ್ಲಿ ದೇವ್ರು ಮಾಡಿದ್ರೆ ಜನ ಏನು ಆಡ್ಕೋತಾರೆ ಅಂದ್ಬಿಟ್ಟು ನಾವು ಹೆದರಿ ಭಾಳಷ್ಟು ದಿನ ಬಿಟ್ಟುಬಿಟ್ಟಿದ್ದು. ಆನಂತರ ಮತ್ತೆ ಏನು ಮಾಡಿದ್ರು ಬಿಡಲಿಲ್ಲ. ಮತ್ತು ಸರ್ಪ ಬರೋದು, ಕಾಣಿಸ್ಕೊಳ್ಳೋದು, ಒಂಥರ ಜ್ಞಾನ ತಂಗೆ ಒಂಥರ ದೇವ ಇಟ್ಕೊಂಡಂಗೆ ಏನೇನೋ ಪರಿಸ್ಥಿತಿ ಬರ್ತಿತ್ತು. ಜ್ಞಾನ ಮೈ ಮೇಲೆ ಪ್ರಜ್ಞೆನೇ ಇರ್ತಿರ್ಲಿಲ್ಲ. ಕುಂತಿರಲಿಲ್ಲ, ಒಂತಾವ್ ನಿಂತರು ಒಂತಾವ್ ನಿಂತಿರಲಿಲ್ಲ. ಹಾಗಾಗಿ ಕೆಲವಾರು ಜನ ಏನು ಮಾಡೋರು, ಇವನಿಗೆ ಹುಚ್ಚತ್ಬಿಟ್ಟಿದತ್ತೋ ಇಲ್ಲ ದೇವ ಇಟ್ಕೊಬಿಟ್ಟಿದತ್ತೋ ಅಂತ ಅನ್ನೋರು. ನಾವು ಆಮೇಲೆ ಎಲ್ಲ ಕಡೆನೂ ತಿರುಗಿ ಎಲ್ಲ ದೇವಸ್ಥಾನದಲ್ಲಿ ಮತ್ತೆ ದೇವಸ್ಥಾನಗಳಿಗೆ ಹೋದಾಗ ಇಲ್ಲ ಇಲ್ಲಿ ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಅಪ್ಪ ಬಿಡಲ್ಲ ಅಂತ ಅಂದಾಗ ನಾವು ಅಲ್ಲಿ ಒಂದು ಗುರುಗಳಿದ್ರು. ಆ ಗುರುಗಳು ಒಬ್ಬರು ವಯಸ್ಸಾದ ಗುರುಗಳು, ಮುತ್ಗುರು. ಅಲ್ಲಿ ಹೋಗಿ ಕೇಳಿದಾಗ ಇಲ್ಲಪ್ಪ ಇದು ತಾತನ ಕಾಲದಿಂದ ಬಂದಿರತಕ್ಕಂಥದ್ದು, ಮುತ್ತಾತನ ಕಾಲದಿಂದ ಇದು ಸೂಕ್ಷ್ಮೆ, ಮುನಿ ಸೂಕ್ಷ್ಮೆ, ಶನಿ ಬಿಟ್ಟರು ಮುನಿ ಬಿಡಲ್ಲ ಅಂದಂಗೆ ಮುನೀಶ್ವರ ಇವನು ಭಾಳ ಪವರ್ ಆಗಿದ್ದಾನೆ, ಮಾಡಲೇಬೇಕು ಅಂತ ಹೇಳಿದ್ರು. ಅನಂತರ ಯಾವ ರೀತಿ ಮಾಡೋದು ಅಂದಾಗ ಅವರು ಚಿಕ್ಕದಾಗಿ ಒಂದು ಗುಡಿಸ್ಲು ಒಂದು ಗರಿ ಎಣದಿ ಒಂದು ಇದು ಕಟ್ಟಿ 3 ಕಲ್ಲು ಮಡಗಿ ಪೂಜೆ ಮಾಡಿ ನಿಮ್ಗಳಿಗೆ ಗೊತ್ತಾಗ್ತದೆ ಅಂತಂದರು. ಇಲ್ಲಿ ಮರದಂಡೆ ಒಂದನ್ನು ಗರಿ ಎಣದ್ಬಿಟ್ಟು ಆ 3 ಕಲ್ಲು ಒಡ್ಡಿ ಪೂಜೆ ಮಾಡಿಕ್ಕೆ ಶುರು ಮಾಡ್ದು. 3 ದಿನ 9 ದಿನ ನೀವು ಶ್ರದ್ಧೆಯಿಂದ ಹಾಲು ಬಿಡಿ,
ಹಸ್ಕೊಂಡು ಆ ಭಗವಂತನ ಪೂಜೆ ಮಾಡಿ ಅಂತ ಅಂದಾಗ ನಾವು ಅದೇ ಥರ ಮಾಡಿದ್ವು. ಅದೇ ಥರ ಮಾಡಿದಾಗ ನನಗೆ ಮೈಯಾದ ಮೈಯೆಲ್ಲ ರೋಮಾಂಚನ ಆಗೋದು, ಮೈಯೆಲ್ಲ ರೋಮನೆ ನಿಂತ್ಕೊಬಿಡೋದು, ಒಂಥರ ಮೈ ಮೇಲೆ ಜ್ಞಾನ ನಿಲ್ದಂಗೆ ಆಗ್ಬಿಡೋದು, ಏನೋ ಒಂದೊಂದು ಥರ ಆಗ್ಬಿಡೋದು. ಅನಂತರ ಇಲ್ಲಿ ಒಡ್ಡಿತ್ತು. ಈಗ ಮುನೇಶ್ವರಂದು ಹುತ್ತಾ ಇದ್ದೇನೆ, ಅದು ಒಡ್ಡು ಅಂತಂದರೆ ಕಾರ್ಯ ಮೇಳೆ ಭಾಳಷ್ಟು ಒಡ್ಡು. ಅಲ್ಲಿ ಈ ಹುತ್ತ ಮುಡಿಗೆ ಶುರುವಾಯಿತು. ಹುತ್ತ ಮುಡಿಗೆ ಶುರು ಆದಮೇಲೆ ಅನಂತರ ನನ್ನ ಮೇಲೆ ಫುಲ್ಲು ಮೈ ಮೇಲೆ ಜ್ಞಾನ ಇರ್ತಿರಲಿಲ್ಲ, ಗಟ್ರಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಫುಲ್ಲು ಏನೇನೋ ಒಂಥರ ರೋಮಾಂಚನ ಆಗೋದು, ಆಮೇಲೆ ಒಂತ ಕೂತ್ರು ಒಂತ ಕೂನಾಗ್ತಾ ಹೋಗ್ತಿದ್ದು. ಆಮೇಲೆ ಫುಲ್ಲು ನನಗೆ ವೈರಲ್ ಬಂದ್ಬಿಡ್ತು. ಆನಂತರ ಹುತ್ತ ಹೆಂಗೆ ಮೂಡ್ತು ಹಂಗೆ ಇಲ್ಲಿ ಶೆಡ್ ಮಾಡಿದ ನಂತರ ಸರ್ಪ ಭಾಳಷ್ಟು ಸಂಚಾರ ಮಾಡೋಕ್ಕೆ ಶುರುವಾಯಿತು. ಈ ಸಂಚಾರ ಮಾಡಿಕ್ಕೆ ಬಂದಾಗ ಆಮೇಲೆ ನಾನು ಮುಂದೆಗಡೆ ಪೂಜೆ ಮಾಡ್ತಿದ್ದು, ಹಿಂದೆ ಶೆಡೆ ಎತ್ಕೊಂಡು ನಿಂತ್ಕೊಬಿಡೋದು. ನಿಂತ್ಕೊಂಡಾಗ ನಾನು ಎಷ್ಟೋ ದಿನ ತಟ್ಟೆ ಮಡಗ್ಬಿಟ್ಟು ಓಡ್ಬಿಟ್ಟಿದ್ದೀನಿ ಎದ್ರುಕೊಂಡು. ಯಾಕೆಂದರೆ ಜನದ ಹತ್ರ ಆಟ ಆಡ್ಬೋದು, ಸರ್ಪದ ಜೊತೆ ಆಟ ಆಡೋಕ್ಕಾಗಲ್ವಲ್ಲ, ಹಾಗಾಗಿ ಎದ್ರುಬಿಟ್ಟು ಭಾಳಷ್ಟು ದಿನ ತಟ್ಟೆ ಮಡಗ್ಬಿಟ್ಟು ಓಡ್ಬಿಟ್ಟಿದ್ದೀನಿ. ಆ ಓಡಿದಾಗ ಹಿಂಗೇನೆ ಶೆಡ್ ಆಯಿತು. ಶೆಡ್ಡಿಂದ ಮತ್ತು ದೇವಸ್ಥಾನ ಆಯಿತು. ದೇವಸ್ಥಾನ ಆದ ಎಲ್ಲ ಭಕ್ತಾದಿಗಳೇ ಮಾಡಿರೋದು, ನಾವೇನೂ ಮಾಡಿಲ್ಲ. ಎಲ್ಲ ಸಾವಿರಾರು ಭಕ್ತಾದಿಗಳೇ ಅವ್ರವ್ರ ಕಷ್ಟ ಏನೇನು ಕಾದ್ನೋ ಅವ್ರವ್ರು ಬೇಡದ್ನೇ ಕೊಟ್ಟ, ಬೇಡದ್ದೇ ನಡೆಸ್ಕೊಂಡು ಬಂದ ಎಲ್ಲ ಭಕ್ತಾದಿಗಳೇ ಇಲ್ಲಿ ತನಕನೂ ಭಕ್ತಾದಿಗಳೇ ಮಾಡಿರೋದು. ಈ ಅಮ್ಮನಿಗೆ ನಾನು ಭಾಳಷ್ಟು ಶ್ರಮೆ ಬಿದ್ದಿದೆ ಅಂದರೆ ಈ ಅಪ್ಪ ಮಹಿಮೆ ಇಲ್ಲದೆ ನಾನು ಈ ಶಕ್ತಿ ಮಾಡೋಕ್ಕಾಗ್ತಿರಲಿಲ್ಲ. ಯಾಕೆಂತಂದರೆ ಎಲ್ಲ ಈ ಭಗವಂತನ ಪ್ರೇರಣೆ ಇರೋದಕ್ಕೇ ಯಾರು ಭಕ್ತರು ಭಗವಂತನ ಭಕ್ತಿ ಶ್ರದ್ಧೆಯಿಂದ ಯಾರು ಬರ್ತಾರೋ ಅವ್ರು ಬೇಡದ್ದೇ ನಡೆಸ್ಕೊಡ್ತಾನೆ.